ಸೋತವನ ಸಾವಿರ ಕಥೆಗಳು, ಇದು ಗೆಲ್ಲುವವನಿಗೆ ಭಗವದ್ಗೀತೆ. ಈ ಪುಸ್ತಕದ ಹೆಸರು ತುಂಬಾ ವಿಶೇಷವಾಗಿತ್ತು, ಆದ್ರೆ ಇದರ ಲೇಖಕರು ನನಗೆ ಅಪರಿಚಿತರಾಗಿದ್ರು. ಪುಸ್ತಕ ಹೇಗಿರಬಹುದು ಎಂಬ ಆಲೋಚನೆ ಇಲ್ದೇನೆ ಆರ್ಡರ್ ಮಾಡಿದೆ. ಸಾಮಾನ್ಯವಾಗಿ ಗೆದ್ದವರ ಕಥೆಗಳನ್ನೇ ಓದಿದ್ದ ನನಗೆ ಸೋತವರ ಕತೆ ಹೇಗೆ ಎಂಬ ಅನುಮಾನ ಕೂಡ ಬಂದಿತ್ತು. ಆದ್ರೆ ಈ ಪುಸ್ತಕ ಓದಲು ಶುರು ಮಾಡಿದ್ಮೇಲೆ ಮೊದಲ 2 ಪುಟ ನನ್ನಲ್ಲಿ ಕುತೂಹಲ ಹೆಚ್ಚಿಸಿತು. ಈ ಪುಸ್ತಕವನ್ನು ನನ್ನ ಬಿಡುವಿನ ಸಮಯದಲ್ಲಿ ಓದುತ್ತಾ ಕೇವಲ ನಾನ್ ಮಾತ್ರ ಓದ್ಲಿಲ್ಲ, ಪ್ರತಿ ಬಾರಿ ವಿದ್ಯೆಯ ಅರಿವೇ ಇಲ್ಲದ ನನ್ನ ತಾಯಿಯ ಬಳಿ ಅದೆಷ್ಟೋ ಸಾಲುಗಳನ್ನ ಹಂಚಿಕೊಂಡಿದ್ದೆ. ಅವರು ಊರಿನಲ್ಲಿರೋ ನಮ್ಮ ಮನೆ ಅಕ್ಕಪಕ್ಕ ಇದ್ದ ಮನೆಯ ಅದೆಷ್ಟೋ ವಿದ್ಯಾರ್ಥಿಗಳಿಗೆ, ಓದುವ ಸಾಮರ್ಥ್ಯ ಇರುವ ಕೆಲ ವ್ಯಕ್ತಿಗಳಿಗೂ ಕೂಡ ಈ ಪುಸ್ತಕವನ್ನ ಸೂಚಿಸಿದಳು. ಕೆಲವೊಬ್ಬರಿಗೆ ನನ್ನ ಕೈಯಲ್ಲಿ ಬುಕ್ಸ್ ನ ಆರ್ಡರ್ ಕೂಡ ಮಾಡಿಸಿದ್ರು. ನಾನು ಅದೆಷ್ಟೋ ಜನರಿಗೆ ಈ ಪುಸ್ತಕದ ಬಗ್ಗೆ ತಿಳಿಸಿದೀನಿ. ಓದಿದ ಪ್ರತಿಯೊಬ್ಬರು ಅದ್ಭುತ ಅಂತಾನೆ ಹೇಳಿದ್ರು. ಈ ಪುಸ್ತಕದಲ್ಲಿ ಯಾವುದೋ ಒಂದು ಪುಟದಲ್ಲಿ ನಿಮ್ಮೆಲ್ಲರ ಕತೆ ಅಡಗಿದೆ. ಆ ಕಥೆಯಲ್ಲಿ ನಾವು ಮಾಡಿರೋ ಸಣ್ಣ ಪುಟ್ಟ ತಪ್ಪುಗಳು ಅಥವಾ ಮುಂದೆ ಮಾಡಬಹುದಾದಂಥದ್ದು ಅಥವಾ ಮಾಡಿರುವಂತದ್ದು ಎಲ್ಲದನ್ನು ತೋರಿಸಿದ್ದಾರೆ. ಈ ಪುಸ್ತಕವನ್ನ ಬರೆದಿರೋದು ರನ್ನರಾಜರವರು. ಅವರನ್ನ ಒಮ್ಮೆ ಆದ್ರೂ ನಾನು ಭೇಟಿ ಆಗ್ಬೇಕು ಅಂತ ನನಗೆ ಆಸೆ. ಆದ್ರೆ ಅವ್ರು ಎಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಖಂಡಿತ ತಿಳಿಸಿ.